ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜೆಪ್ಟೋ ಮತ್ತು ರ್ಯಾಪಿಡೋ ಕ್ಯಾಪ್ಟನ್ ಎರಡೂ ಕೂಡ ಇವಾಗ ಕೊಲಾಬ್ ಆಗಿದೆ, ಅದರಿಂದಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈಗ ಜೆಪ್ಟೋ ಮತ್ತು ರ್ಯಾಪಿಡೋ ಕ್ಯಾಪ್ಟನ್ ಕೊಲಾಬ್ ಯಾವ ಥರ ಆಗಿದೆ ಅಂತ ಅಂದರೆ, ಈಗ ಜೆಪ್ಟೋ ಆರ್ಡರ್ಗಳು ರ್ಯಾಪಿಡೋ ಕ್ಯಾಪ್ಟನ್ಸಲ್ಲಿ ಬರ್ತಾ ಇದೆ. ಅಂದರೆ ಗ್ರೋಸರಿ ಆರ್ಡರ್ಗಳೆಲ್ಲ ಇವ್ರಿಗೆ ರ್ಯಾಪಿಡೋ ಕ್ಯಾಪ್ಟನ್ಸ್ ಬರುತ್ತೆ. ಅವರು ಜೆಪ್ಟೋ ಸ್ಟೋರ್ಗೆ ಹೋಗ್ಬಿಟ್ಟು ಆರ್ಡರ್ ತೊಗೊಂಡೋಗಿ ಡ್ರಾಪ್ ಮಾಡೋ ಥರ ಈಗ ಒಂದು ಕೊಲಾಬ್ ಆಗಿದೆ. ಈಗ ಮೈನ್ ಮ್ಯಾಟರ್ ಏನಪ್ಪ ಅಂತಂದರೆ, ಇದರಿಂದ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿದೆ ಅಂತ ಅಂದರೆ, ಇವಾಗ ರ್ಯಾಪಿಡೋ ಕ್ಯಾಪ್ಟನ್ಸ್ಗೆ ಆರ್ಡರ್ ಬರ್ತಾ ಇದೆ, ಆರ್ಡರ್ ಬಂದು ಅಸೈನ್ ಆಗ್ತಾ ಇದೆ. ಅಸೈನ್ ಆದಮೇಲೆ ಇವರು ಅಕ್ಸೆಪ್ಟು ಕೂಡ ಮಾಡ್ತಾರೆ ಅಂತ ಅನ್ಕೊಂಡು ಅಕ್ಸೆಪ್ಟ್ ಮಾಡಿ ಸ್ಟೋರಿಗೆ ಹೋದಂಥ ಟೈಮಲ್ಲಿ ನಮಗೆ ಇಲ್ಲಿ ಆರ್ಡರ್ನ ಕೊಡ್ತಾ ಇಲ್ಲ. ಸ್ಟೋರ್ ಮ್ಯಾನೇಜರ್ ಯಾವ ಥರ ವರ್ತನೆ ಮಾಡ್ತಾರೆ ಅಂತ ನೀವೇನು ನೋಡಿದ್ರ. ಈಗ ಜೆಪ್ಟೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಯಾವ ಥರ ವರ್ತನೆ ಮಾಡ್ತಾರೆ, ಅದಾದಮೇಲೆ ಇನ್ನು ರ್ಯಾಪಿಡೋ ಕ್ಯಾಪ್ಟನ್ ಆಗಿ ನೀವು ಜೆಪ್ಟೋಲ್ಲಿ ಹೋಗಿ ನೀವು ಅಲ್ಲಿ ಆರ್ಡರ್ ಕೇಳಿದ್ರೆ ಇಲ್ಲಿ ಮ್ಯಾನೇಜರ್ಗಳು ಆರ್ಡರ್ಗಳನ್ನ ಕೊಡ್ತಾ ಇಲ್ಲ. ಮೊದಲನೇ ರೀಸನ್ ಬಂದು ಜೆಪ್ಟೋದವ್ರಿಗೆ ಆರ್ಡರ್ ಇಲ್ಲ, ಅದರಿಂದಾಗಿ ಅವ್ರಿಗೆ ಕೊಡ್ತಾ ಇಲ್ಲ. ಏನು ಮಾಡ್ತಾರೆ ಅಂತಂದರೆ, ಆರ್ಡರ್ ಅಸೈನ್ ಆಗಿಲ್ಲ, ಅದರಿಂದಾಗಿ ನೀವು ವೆಯ್ಟ್ ಮಾಡಿ 20 ನಿಮಿಷ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾರೆ. ವೆಯ್ಟ್ ಮಾಡೋಂಥ ಟೈಮಲ್ಲಿ 20 ನಿಮಿಷ ಆಗ್ತಿದ್ದಂಗೆ ಆರ್ಡರ್ ಏನಾದ್ರು ಪಿಕಪ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ ಅದು ಕ್ಯಾನ್ಸಲ್ ಆಗುತ್ತೆ. ಈಗ ಜೆಪ್ಟೋದಲ್ಲಿ ನೀವು ಮಾಡಬೇಕಾದ್ರೂ ಹಂಗೆ ನೀವೇನಾದ್ರು ಆರ್ಡರ್ ಪಿಕಪ್ ಮಾಡಿಲ್ಲ ಅಂದರೆ 20 ನಿಮಿಷ ಆದಮೇಲೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಅದೇ ಥರ ಮಾಡ್ತಾ ಇದ್ದಾರೆ. ಈಗ ಆರ್ಡರ್ ಅಸೈನ್ ಆಗಿಲ್ಲ ಅಂತ ಹೇಳ್ತಾರೆ, ಆರ್ಡರ್ ಅಸೈನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲೇ ವೆಯ್ಟ್ ಮಾಡಿಸ್ತಾರೆ. ಆರ್ಡರ್ ಕ್ಯಾನ್ಸಲ್ ಕೂಡ ಆಗಲ್ಲ, ಏನಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ಸ್ ಏನಾದ್ರು ಜೆಪ್ಟೋ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಸ್ಟೋರ್ಗೆ ಹೋದ್ರು ಅಂತಂದರೆ 20 ನಿಮಿಷ ಅಲ್ಲೇ ವೆಯ್ಟ್ ಮಾಡಿಸ್ತಾರೆ. ವೆಯ್ಟ್ ಮಾಡಿಸಾದ್ಮೇಲೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಆರ್ಡರ್ ಕ್ಯಾನ್ಸಲ್ ಆದಮೇಲೆ ಅವ್ರು ಮತ್ತೆ ಹೋಗ್ತಾರೆ. ಈ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ, ಆರ್ಡರ್ ಅಸೈನ್ ಆದರೂ ಕೂಡ ಇಲ್ಲಿ ಆರ್ಡರ್ ಕೊಡ್ತಾ ಇಲ್ಲ. ಇನ್ನೊಂದು, ಈಗ ಒಂದು ವಿಡಿಯೋ ನೋಡಿದೆ ನಾನು, ಆ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಗೆ ಹಾಕ್ತೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ಕೊ ಬನ್ನಿ ನೀವು. ನೋಡಿ, ಇದು ಜೆಪ್ಟೋ ಸ್ಟೋರ್ ಅಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ಸ್. ಇದು ಇನ್ಸಿಡೆಂಟ್ಸ್ ಏನಪ್ಪಾ ಆಗಿದೆ ಅಂತ ಅಂದ್ರೆ, ಇವರು ಯೂಟ್ಯೂಬ್ ವಿಡಿಯೋಸ್ಗಳು ಕೂಡ ಮಾಡ್ತಾ ಇರ್ತಾರೆ, ಜೊತೆಲಿ ರ್ಯಾಪಿಡೋ ಈ ತರ ಎಲ್ಲ ಡ್ಯೂಟಿ ಎಲ್ಲ ಮಾಡ್ಕೊಂಡು ಅವರು ಕೂಡ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ ಅಂತ ಅಂದ್ರೆ, ರ್ಯಾಪಿಡೋ ಡ್ಯೂಟಿ ಮಾಡೋಂಥ ಟೈಮಲ್ಲಿ ಜೆಪ್ಟೋ ಆರ್ಡರ್ ಬರ್ತಿದ್ದಂಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಜೆಪ್ಟೋ ಆರ್ಡರ್ನ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಸ್ಟೋರಿಗೆ ಹೋಗ್ತಾರೆ. ಸ್ಟೋರ್ಗೆ ಅಂತ ಟೈಮಲ್ಲಿ ಅಲ್ಲಿ ಎಷ್ಟೊಂದು ಜನ ರ್ಯಾಪಿಡೋ ಕ್ಯಾಪ್ಟನ್ಸ್ಗಳು ನಿಂತಿರ್ತಾರೆ. ಜೊತೆಯಲ್ಲಿ ಮ್ಯಾನೇಜರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆರ್ಡರ್ ನಮ್ಗೆ ಅಸೈನ್ ಆಗಿಲ್ಲ, ಆರ್ಡರ್ ಅಸೈನ್ ಆಗಿದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನಂತಂದರೆ, ಅಲ್ಲಿರೋ ರ್ಯಾಪಿಡೋ ಕ್ಯಾಪ್ಟನ್ಸ್ಗಳನ್ನ ಇವ್ರು ಕೇಳ್ತಾ ಇದ್ದಾರೆ, ಜೊತೆಲಿ ಮ್ಯಾನೇಜರ್ನು ಕೇಳ್ತಾ ಇದ್ದಾರೆ, ಏನು ಕೊಡ್ತಾ ಇಲ್ಲ ನೀವು ಆರ್ಡರ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಬಟ್ ಮ್ಯಾನೇಜರ್ ಅಸೈನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ಇವ್ರು ಮಾತಾಡಿರೋರು ಮ್ಯಾನೇಜರ್ ಅಲ್ಲ, ಇಲ್ಲಿ ಜೆಪ್ಟೋ ಡೆಲಿವರಿ ಕೆಲಸ ಮಾಡ್ತಾರಲ್ಲ ಅವ್ರು ಮಾತಾಡಿರೋಂಥ ಮಾತಿದು. ಇವ್ರು ಏನು ಮಾತಾಡಿದ್ದಾರೆ ಅಂತಂದರೆ, ಜೆಪ್ಟೋ ಕಂಪ್ನಿ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಸುಮ್ಮನೆ ಹಾಕ್ಸೋಕ್ಕೋಸ್ಕರ ಅವ್ರು ವೀಡಿಯೋ ಮಾಡ್ತಾ ಇರಲ್ಲ, ಆ ವೀಡಿಯೋ ಮಾಡೋದನ್ನ ನಿಲ್ಸೋಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂತಂದರೆ, ಜೆಪ್ಟೋ ಬಗ್ಗೆ ನೀನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಅವರು ಕೂಡ ಒತ್ತಿ ಅದನ್ನು ಹೇಳ್ಬಿಟ್ಟು ಅವ್ರು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ ಏನು ತಪ್ಪಿಲ್ಲ, ಅವ್ರಿಗೆ ಆಗಿದೆ. ಈಗ ರ್ಯಾಪಿಡೋ ಕ್ಯಾಪ್ಟನ್ಗೆ ಆಗಿದೆ, ಅದರಿಂದಾಗಿ ಒಂದು ತೊಂದರೆ ಆಗಿದೆ. ಎಷ್ಟೊಂದು ಜನ ಬೇರೆ ರ್ಯಾಪಿಡೋ ಕ್ಯಾಪ್ಟನ್ಸ್ಗಳಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವ್ರೇನು ವೀಡಿಯೋ ಮಾಡಿದ್ದಾರೆ, ಈ ಥರ ಜೆಪ್ಟೋ ಸ್ಟೋರ್ಗೆ ಹೋದರೆ ಈ ಥರ ಆರ್ಡರ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಅವರು ವೀಡಿಯೋ ಮಾಡ್ಕೊಳಕ್ಕೋಸ್ಕರ ಅವರು ವೀಡಿಯೋ ಮಾಡೋಂಥ ಟೈಮಲ್ಲಿ ಜೆಪ್ಟೋ ಡೆಲಿವರಿ ಪಾರ್ಟ್ನರ್ ಬಂದ್ಬಿಟ್ಟು, ನೀನು ವೀಡಿಯೋ ಮಾಡಬೇಡ, ಜೆಪ್ಟೋ ಬಗ್ಗೆ ಮಾತಾಡಬೇಡ, ನೀನು ವೀಡಿಯೋ ಮಾಡು, ಜೆಪ್ಟೋ ಬಗ್ಗೆ ಮಾತಾಡಬೇಡ ಅಂತ ಅವರು ಹೇಳ್ತಾರೆ. ಗುರು, ಇಲ್ಲಿ ಜೆಪ್ಟೋ ಬಗ್ಗೆ ಮಾತಾಡಲೇಬೇಕು, ಏನಕ್ಕೆ ಜೆಪ್ಟೋ ಬಗ್ಗೆ ಮಾತಾಡಂಗಿಲ್ಲ ಹೇಳಿ? ಇಲ್ಲಿ ರ್ಯಾಪಿಡೋ ಮತ್ತು ಜೆಪ್ಟೋ ಕೊಲಾಬ್ ಆಗಿರೋದ್ರಿಂದನೇ ಅಷ್ಟು ಹುಡುಗರು ಅವ್ರಿಗೇನು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಬಂದ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ. ಅವರು ಕೂಡ 20 ರೂಪಾಯಿ 30 ರೂಪಾಯಿ ಸಿಗುತ್ತೆ ಅಂತಲೇ ಏನು ಮಾಡಿದ್ದಾರೆ ಅಂತಂದರೆ, ಅವರು ಸೇಮ್ ನಿಂತರ ಹೊಟ್ಟೆ ಪಾಡಿಗೆನೆ ಅವರು ಕೂಡ ಬಂದಿರೋದಲ್ಲಿ ಅವರು ಬಂದ್ಬಿಟ್ಟು ಆರ್ಡರ್ನ ಡೆಲಿವರ್ ಮಾಡೋಕ್ಕೆ ಬಂದಿರೋದು. ಮೇನ್ ತಪ್ಪೇನಪ್ಪ ಅಂದರೆ, ನಿಮ್ಮ ಕಂಪ್ನಿದು ತಪ್ಪಿದೆ ಗುರು, ನಿಮ್ಮ ಕಂಪ್ನಿ ತಪ್ಪಿಲ್ಲ ಅಂತ ಹೆಂಗೆ ಹೇಳ್ತಾ ಇದೆಯಾ ನೀನು? ಜೆಪ್ಟೋ ಮತ್ತು ರ್ಯಾಪಿಡೋ ಕೊಲಾಬ್ ಆಗಿಲ್ಲ ಅಂತ ಅಂದಿದ್ರೆ ಅವ್ರು ಏನಕ್ಕೆ ಅಲ್ಲಿಗೆ ಬರೋರು? ನಿಮ್ಮ ಕಂಪ್ನಿ ತಪ್ಪಿಲ್ದಲ್ಲೇ ಏನು ಅವ್ರು ಏನು ಮಾತಾಡ್ತಿಲ್ಲ. ಜೆಪ್ಟೋ ಬಗ್ಗೆ ಮಾತಾಡೋದೇನು ತಪ್ಪಿಲ್ಲ. ಏನಕ್ಕೆ ಅಂತ ಅಂದರೆ, ಕೊಲಾಬ್ ಮಾಡ್ಕೊಂಡಿದ್ರೆ, ಕೊಲಾಬ್ ಮಾಡ್ಕೊಂಡ ಟೈಮಲ್ಲಿ ನಿಮ್ಮ ಕಂಪ್ನಿನೂ ಕೇಳಬೇಕು, ರ್ಯಾಪಿಡೋರ್ನೂ ಕೇಳಬೇಕು, ಅಲ್ಲಿ ಆರ್ಡರ್ ಕೊಡ್ದಿಲ್ದವ್ರನ್ನ ಕೇಳಬೇಕು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ನೀನು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡೋ. ಈಗ ರ್ಯಾಪಿಡೋದವ್ರಿಗೆ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿ. ಈ ಕಂಪ್ನಿನೇ ಕೊಲಾಬ್ ಆಗಿದೆ ಅಂತ ಅಂದಮೇಲೆ ಇವ್ರು ಆರ್ಡರ್ ಬರುತ್ತೆ, ಅಂದಮೇಲೆ ಅವ್ರು ಆರ್ಡರ್ ಬಂದೇ ಬರ್ತದೆ. ಈಗ ಒಬ್ರಿಗೆ ದಿನ ನೀವು ಒಬ್ಬೊಬ್ರಿಗೆ ಹೇಳ್ಬೋದು, ಹೊಸ್ದಾಗಿ ಬರ್ತಾ ಇರ್ತಾರೆ, ಬಂದವ್ರಿಗೆಲ್ಲ ಸೇಮ್ ಇದೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಕಂಪ್ನಿ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಗಳ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ರೈ ಮಾಡಿದ್ರೆ ಅಷ್ಟೇ. ಅದಾದ್ಮೇಲೆ ಈಗ ಇನ್ನೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಆ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೊ ಬನ್ನಿ. ನೋಡಿ, ಇವ್ರು ಯಾರೋ ಇನ್ನೊಬ್ರು ಯಾಕೆ ವಿಡಿಯೋ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅವ್ರ ಪ್ರಾಬ್ಲಮ್ ಆಗಿದೆ, ಅವ್ರ ಪ್ರಾಬ್ಲಮ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪು ವಿಡಿಯೋ ಮಾಡ್ಕೊಂಡು ಅವ್ರ ಪ್ರಾಬ್ಲಮ್ನ ಅವರು ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಅಲ್ಲಿರೋ ಮ್ಯಾನೇಜರ್ ಹೇಳಬೇಕು, ಇಲ್ಲ ಅಂತಂದರೆ ಅಲ್ಲಿರೋ ಸೆಕ್ಯೂರಿಟಿ ಹೇಳಬೇಕು, ಇದು ವಿಡಿಯೋ ಮಾಡಬೇಡಿ, ವಿಡಿಯೋ ಅಲೋ ಇಲ್ಲ, ನೀವು ಹೋಗಿ ಆಚೆ ಕಡೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅವ್ರು ಆಚೆ ಕಡೆ ಹೋಗಿ ವಿಡಿಯೋ ಮಾಡ್ತಾಯಿದ್ರು. ಬಟ್ ನೀವು ಏನು ಮಾಡ್ತಾಯಿರ ಅಂತಂದರೆ, ರೌಡಿಸಮ್ ಮಾಡ್ತಾ ಇದ್ದೀರಾ. ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನಿನ್ನ ವಿಡಿಯೋ ಮಾಡಿದರೆ ನಿನ್ನಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ಐತೆ, ನನ್ನ ವಿಡಿಯೋ ಏನಕ್ಕೆ ಮಾಡ್ತಾ ಇದೆಯಾ ಅಂತ. ಅವ್ರವ್ರ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಇವ್ನು ಬಂದ್ಬಿಟ್ಟು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀವಿ, ಯಾರಿಗೆ ಟ್ಯಾಗ್ ಮಾಡ್ತೀಯ ಮಾಡ್ಕೋ ಹೋಗು, ನಮ್ಮ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದು ಏನಿದೆಲ್ಲ ವರ್ತನೆ ಒಂಥರ ರೌಡಿಸಮ್ ಥರನೇ ಆಗೋಗ್ತಾ ಇದೆ. ಈಗ ರ್ಯಾಪಿಡೋ ಕ್ಯಾಪ್ಟನ್ಸ್ಗೆ ಏನಾಗಿದೆ ಅಂತಂದರೆ, ಈಗ ಆಟೋ ಸ್ಟ್ಯಾಂಡಾಗಿ ಹೋದರೆ ಆಟೋದವ್ರು ಯಾವ ಥರ ವರ್ತನೆ ಮಾಡ್ತಾರೆ, ಅದು ಗೌರ್ಮೆಂಟ್ನವ್ರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಅಲ್ಲಿ ಯಾವ ಥರ ವರ್ತನೆ ಮಾಡ್ತಾರೆ. ಈಗ ಜೆಪ್ಟೋ ಸ್ಟೋರ್ಗೆ ಹೋದರೆ ಜೆಪ್ಟೋದಲ್ಲಿ ಕೂಡ ಇವ್ರು ಗೊತ್ತಿಲ್ಲದಲ್ಲೇ ಬಂದಿರ್ತಾರೆ. ಇವಾಗ ಆರ್ಡರ್ ಬಂದೇ ಬರುತ್ತೆ, ಅವರು ಕೂಡ 50-60 ರೂಪಾಯಿ ದುಡ್ಡುಗೋಸ್ಕರನೇ ಬಂದಿರ್ತಾರೆ. ಅವರು ನಿಮ್ಮ ಥರನೇ ಕೆಲಸ ಮಾಡಬೇಕು ಅಂತಲೇ ಬಂದಿರ್ತಾರೆ.
ಅವ್ರು ಏನು ಮಾಡ್ತಾರೆ ಅಂತಂದರೆ ಹೋಗ್ಬಿಟ್ಟು ಅಲ್ಲಿ ಆರ್ಡರ್ ಪಿಕಪ್ ಮಾಡೋಂಥ ಟೈಮಲ್ಲಿ ನೀವು ಜೆಪ್ಟೋ ಡೆಲಿವರಿ ಪಾರ್ಟ್ನರ್ಸ್ಗಳು ನೀವು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರ ಬಗ್ಗೆನೂ ಕೂಡ ನೀವು ಮಾತಾಡೋಂಗಿಲ್ಲ. ಏನಂತ ಅಂದರೆ ನಿಮ್ಮ ಕೆಲಸ ಏನಾಯ್ತು ಅಷ್ಟು ಮಾತ್ರ ನೋಡ್ಕೊಂಡು ಹೋಗ್ಬೇಕು. ಬಂದ್ವಾ ಆರ್ಡರ್ ತಗೊಂಡು ಹೋದ್ವಾ ಅನ್ನೋದಿರ್ಬೇಕು. ಅದು ಬಿಟ್ಬಿಟ್ಟು ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಡಿ, ನಮ್ಮ ಕಂಪ್ನಿ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಕೇಳೋದು ನನಗಂತೂ ಏನಕ್ಕೆ ಸರಿ ಹೋಗ್ತಾ. ಏನಕ್ಕೆ ಅಂತಂದರೆ ಇವಾಗ ರ್ಯಾಪಿಡೋದಲ್ಲಿ ಈಗ ನಾವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ನಾವು ಮಾಡ್ತಾ ಇದೀವಪ್ಪ, ನಮ್ಮ ಆರ್ಡರ್ಗಳನ್ನ ರ್ಯಾಪಿಡೋದವ್ರು ಕೊಡ್ತಾರೆ. ಈಗ ರ್ಯಾಪಿಡೋದವ್ರು ಅಲ್ಲಿಗೆ ಬರ್ತಿದ್ದಂಗೆ ಈಗ ನಾವು ನಿಂತಿರ್ತೇವಪ್ಪ, ನಾವು ಕೂಡ ಅಲ್ಲೇ ನಿಂತಿರ್ತೀವಿ, ನಮ್ಮ ಮುಂದೆನೇ ಅವ್ರು ಆರ್ಡರ್ ತೊಗೊಂಡು ಹೋಗ್ತಾರೆ. ನಾವು ಆರ್ಡರ್ ತೊಗೊಂಡು ಹೋಗ್ಬೇಕಾದ್ರೆ ಗುರು ಇವ್ರಿಗೆ ಆರ್ಡರ್ ಕೊಡಬೇಡ, ರ್ಯಾಪಿಡೋದವ್ರಿಗೆ ಯಾಕೆ ಆರ್ಡರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡೋಕ್ಕಾಗುತ್ತಾ? ಅವ್ರು ಕೊಲಾಬ್ ಆಗಿದ್ದಾರೆ ಗುರು, ಜೆಪ್ಟೋ ಮತ್ತು ರ್ಯಾಪಿಡೋದವ್ರು ಕೊಲಾಬ್ ಆಗಿದ್ದಾರೆ. ಅವ್ರವ್ರ IR ಅಥಾರಿಟಿಲಿ ಏನೇನು ಡಿಸಿಷನ್ ತೊಗೊಳ್ತಾರೋ ಅದ್ರ ಮೇಲೆ ನೀವು ಡ್ಯೂಟಿ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರನ್ನ ಏನು ಕೇಳಂಗಿಲ್ಲ, ನೀವು ನಮ್ಮ ಕಂಪ್ನಿ ಬಗ್ಗೆನೂ ಮಾತಾಡಿ ಅಂತ ಏನು ಹೇಳಂಗಿಲ್ಲ. ಅಲ್ಲಿರೋಂಥ ಸೆಕ್ಯೂರಿಟಿ ನೋಡ್ಕೊತಾರೆ, ಇಲ್ಲ ಅಂತಂದರೆ ಅಲ್ಲಿರೋಂಥ ಮ್ಯಾನೇಜರ್ ನೋಡ್ಕೊತಾರೆ. ನಿಮ್ಗೆ ಏನಾರು ತೊಂದರೆ ಆಗ್ತಾ ಇದೆಯಾ, ನಿಮ್ಗೆ ಏನಾರು ತೊಂದರೆ ಅಂತ ಅಂದರೆ ನಿಮ್ಮ ಮ್ಯಾನೇಜರ್ಗೆ ಹೇಳ್ರಿ, ಇವ್ರು ಈ ಥರ ವೀಡಿಯೋ ಮಾಡ್ತಾ ಇದ್ದಾರೆ, ಈ ಥರ ವೀಡಿಯೋ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ನೀವು ಹೋಗಿ ಅವ್ರ ಮ್ಯಾನೇಜರ್ ಹತ್ರ ಕೇಳ್ಬೋದು. ಬಟ್ ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ಜಗಳನೇ ಮಾಡಬೇಕು ಅಂತ ಹೇಳಿ ಒಂದು ಮೈಂಡ್ ಸೆಟ್ಟಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಒಂಥರ ರೌಡಿಸಮ್ ಥರ ಅಂತ ನನಗಂತೂ ಅನ್ನಿಸ್ತು ಸ್ನೇಹಿತರೆ. ಈ ಥರ ದಯವಿಟ್ಟು ಯಾರು ವರ್ತನೆ ಮಾಡಬೇಡಿ. ಏನಾದ್ರು ಪ್ರಾಬ್ಲಮ್ ಆದರೆ ನಿಮ್ಮ IR ಅಥಾರಿಟೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಲ್ಲಿ ಕೇಳಿ. ಈಗ ನಾವು ಜಗಳ ಮಾಡ್ಬೋದು ಅಷ್ಟೇ, ರ್ಯಾಪಿಡೋದವ್ರ ಹತ್ರ ನಾವು ಹೋಗಿ ಜಗಳ ಮಾಡ್ಬೇಕು ಅಷ್ಟೇ. ಸ್ವಿಗ್ಗಿ ಆರ್ಡರ್ ಕೊಡಬೇಡಿ, ಝೊಮ್ಯಾಟೋ ಆರ್ಡರ್ ಕೊಡಬೇಡಿ ಅಂತ ನಾವು ಡ್ಯೂಟಿ ಮಾಡೋಂಥ ಟೈಮಲ್ಲಿ ಅಷ್ಟೇ. ಸೊ ಸ್ನೇಹಿತರೆ, ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ನೂ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.